ಅಂತ ಏನ್ ನೀರಾವರಿಯವ್ರಿಗೆ ನೀರು ಬಿಡ್ತೀರಾ ಹೇಗೆ ಅಂತ? ಈಗ ಮೊದಲೇ ಕುಡಿಯೋ ನೀರು ವ್ಯವಸ್ಥೆ ಮಾಡಬೇಕು ನಾವು. ಓಕೆ, ಮೊದಲೇ ಕುಡಿಯೋ ನೀರು ಇಂಪಾರ್ಟೆಂಟ್ ನಮಗೆ. ಕುಡಿಯೋ ನೀರು ಸಮಸ್ಯೆ ನನ್ನ ಅನಿಸಿಕೆ ಸಮಸ್ಯೆ ಆಗಲ್ಲ. ಹೋದ ವರ್ಷದಲ್ಲೂ ಇದೇ 6ನೇ ತಾರೀಕಿಗೆ 7ನೇ ತಾರೀಕಿಗೆ 80 TMC ಇತ್ತು, ಈಗ 69 TMC ಇದೆ. ಇನ್ನು ಮಳೆ ಬರ್ತದ, DC ಮೇಡಮ್ ಅದೇ ಹೇಳ್ತಾರೆ, ಮಳೆ ಬರ್ತದ ನಿರೀಕ್ಷೆ ಯಾವುದೂ ತೊಂದರೆ ಆಗಲ್ಲ ಅಂತ. ದೇವ್ರ ತಾನು ಪ್ರಾರ್ಥನೆ ಮಾಡಬೇಕು. ಈಗ ನಮ್ಮ ಕೈಲಿಲ್ಲ, ಮಳೆ ಕೊಡೋದು ನಮ್ಮ ಕೈಲಿಲ್ಲ, ದೇವ್ರ ಕೈಲಿರೋದು. ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ ಸರ್. ದಯಮಾಡಿ ಮಳೆ ಬೆಳೆ ಪರಿಶೀಲನೆ ಒಂದ್ ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಬ್ಯಾಂಕಿಂದ. ಆ ವಿಚಾರ ಸಾಲ ಕಟ್ಟಿ ಮರುಪಾವತಿ ಮಾಡಿ ಅಂತ. ಈ ಬಾರಿ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ. ಅದನ್ನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ಕಾರ ಅದೇನು ತೀರ್ಮಾನ ನೋಡು, ಮನ್ನಾ ಮಾಡಕ್ಕೆ ನಾನು ಪ್ರಯತ್ನ ಮಾಹಿತಿ ಕೊಡಬೇಕಿಲ್ಲ, ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡಬೇಕಾಗಿರೋದು ಮನೆ ಮುಖ್ಯಮಂತ್ರಿಗಳು. ಒತ್ತಡ ಹೇರೋಕ್ಕಾದ್ರೂ ಒಂದು ಬ್ಯಾಂಕ್ಗಳಿಗೆ ಹೌದೇನಾದ್ರು ಮಾಡುವ. ಸಚಿವರಾಗಿ ಸ್ವೀಕಾರ ಮಾಡಿದ್ರಿ, ಈಗ ಖಾತೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ, ಏನ್ ಹೇಳ್ತೀರಿ ಸರ್? ಇಲ್ಲ, ಖಾತೆ ಇನ್ನ ತೀರ್ಮಾನ ಮಾಡಿಲ್ಲ, ಯಾವಾಗ ಮಾಡ್ತಾರ ಗೊತ್ತಿಲ್ಲ. ಅದು ಮನೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿದ್ದಿರೋದು. ಅದು ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ಅಂಥದ್ದು ಇಲ್ಲ. ವಸತಿ ನನ್ನ ವಸತಿ ಖಾತೆ ಕೊಟ್ಟಿದ್ರು, 3 ವರ್ಷ ವಸತಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಒಂದು 15 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ ನಾನು ಸಂತೋಷ ತಂದಿರೋದೇನೆಂದರೆ, ಖುಷಿ ತಂದಿರೋದಂದರೆ 79,860 ಮನೆ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀನಿ ನಾನು ನನ್ನ ಅವಧಿಯಲ್ಲಿ. ಇನ್ನೂ 33,000 ಮನೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಬದಲಾವಣೆ ಆದರೂ ನನ್ಗೆ ಯಾವ ಕೊರತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಈಗ ಕ್ಯಾಬಿನೆಟ್ ಫುಲ್ ಆಗಿದೆ, ಮಿನಿ ಸರ್ಜರಿ ಮಾಡ್ತಾರಂತ ಮಾಹಿತಿ ಸರ್. ಮಿನಿ ಸರ್ಜರಿ ಮಾಡ್ತಾರಂತ ಏನು ಮಿನಿ ಸರ್ಜರಿ? 2-3 ಮಂದಿ ಸಚಿವರು ಕೊಟ್ಟಂತ ಸಚಿವರು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಆವತ್ತಿಂದ ಪದೇ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಮೊನ್ನೆನೂ ಹೇಳಿದೆ, ನನ್ನ ಮಾಧ್ಯಮದಲ್ಲಿ 10 ದಿನ ಮುಂಚೆ ನನ್ನ ಮಾಧ್ಯಮದಲ್ಲಿ ಮಾತಾಡುವಾಗ ಹೇಳಿದ್ದೀನಿ, ನಾನು 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು ಮಂತ್ರಿಯಾಗಿ ಸೇವೆ ಕೆಲಸ ಮಾಡಿ ಅಂತ. ಈಗ ಇಲ್ಲಪ್ಪ 28 ಚುನಾವಣೆ ಬರ್ತಾ ಇದ್ದೀನಿ, ನನ್ನ ಪಕ್ಷಕ್ಕೆ ಕೆಲಸ ಮಾಡಿ, ಅದಕ್ಕೆ ನಾನು ಬದ್ದಾಗಿದೆ. ಏನು ತೀರ್ಮಾನ? ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆಲ್ಲ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಎಲ್ಲರಿಗೂ ಏನಾಗಿದೆ, ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ. ತಪ್ಪಿಲ್ಲ, ಅದು ತಪ್ಪಿಲ್ಲ. ಮೊದಲೇ ಬಾರಿ MLA ಆಗೋವರೆಗೂ ಮಂತ್ರಿ ಆಗ್ಬೇಕಂತ ಆಸೆ. ಏನು ಹೇಳಿ, ಎಲ್ಲರಿಗೂ ನಾನು ಮಂತ್ರಿ ಆಗ್ಬೇಕು, ನೀನು ಮಂತ್ರಿ. ಈಗ ಲಿಮಿಟ್ ಇದೆ ಇದಕ್ಕೆ. ಮುಂಚೆ ಏನಾಗಿತ್ತು, ಅನ್ಲಿಮಿಟ್ ಇತ್ತು. ಈಗ 34 ಜನ ಮೇಲೆ ಮಾಡೋಕ್ಕಾಗಲ್ಲ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ ಸಹಜ. ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದಲ್ಲಿ ಅದೇನೆ. ಎಲ್ಲಾ ಪಕ್ಷದಲ್ಲಿ ಏನಾಗಿದೆ, ಆಕಾಂಕ್ಷಿಗಳು ಜಾಸ್ತಿ, ಎಲ್ಲರಿಗೂ ಆಗ್ಬೇಕಂತ. ಈಗ ಮೊದಲೇ ಬಾರಿ MLA ಆಗಿ ಮಂತ್ರಿ ಆಗ್ಬಾರ್ದು ಅಂತ. ಈಗ ನಮ್ಮ ಚಿತ್ರದುರ್ಗ ಬಸಪ್ಪನ್ಗೆ ಅವಕಾಶ ಸಿಗ್ಲಿಲ್ವಾ? ಈಗ ಕುಮಾರಸ್ವಾಮಿ 2004 ಮೊದಲೇ ಬಾರಿ MLA ಆದ್ರೂ ಮುಖ್ಯಮಂತ್ರಿನೇ ಆಗ್ಬಿಟ್ರು. ಇಲ್ಲ, ಅವಕಾಶ ಎಲ್ಲಾರ್ಗೂ ಆಸೆ ಇರ್ತದೆ. ಅಂದ್ರೆ ಲಿಮಿಟ್ ಇದಕ್ಕೆ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಹೈಕಮಾಂಡ್ ಯಾವುದು ಈಗ ಒಂದು ನಾನು ಹೇಳ್ತೀನಿ, ಮೂಲ ಕೀಳ ಇಲ್ಲ, ನಾವೆಲ್ಲ ಕಾಂಗ್ರೆಸ್, ಕರೆಕ್ಟಾ? ಈಗ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವ್ರು ಏನು ಮಾಡ್ತಾರೆ, ನಾವು ಹೋಗಿ ದಿಲ್ಲಿ ಕೇಳಿದ ತಕ್ಷಣ ಮಾಡಲ್ಲ, ಯಾರಿಂದ ರೆಕಮೆಂಡ್ ಮಾಡಿದ್ರು ಕೊಡಲ್ಲ. ಅವ್ರದ್ದೇ ಅಂತ ಒಂದು ಸರ್ವೆ ಮಾಡ್ತಾರೆ, ಯಾರು ಮಂತ್ರಿ ಮಾಡಿದ್ರೆ ಸೂಕ್ತ, ಪಕ್ಷಕ್ಕೆ ಅನುಕೂಲ ಆಗ್ತದೆ. ಪಕ್ಷಕ್ಕಿಂತ ಹೆಚ್ಚಾಗಿ ಮಂತ್ರಿ ಮಾಡಿದ್ರೆ ರಾಜ್ಯದ ಜನಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು. ಆ ಸರ್ವೆ